ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಫುಲ್ಲು ಕೋಲ್ಡ್ ಆಗಿದೆ, ವಾಯ್ಸ್ ಎಲ್ಲ ಚೇಂಜ್ ಆಗಿದೆ. ಏನಿಲ್ಲಿ ನೋಡ್ತಿರ್ಬೋದು, ನಾನಾದರೆ ಪೊಂಗಲ್ ಮಾಡ್ತಾಯಿದ್ದೀನಿ. ಅಮ್ಮ ಮಡ್ಲಕ್ಕಿ ಹಾಕಿದ್ರಲ್ವ, ಆ ಅಕ್ಕಿ ಬೇರೆದಕ್ಕೆ ಯೂಸ್ ಮಾಡಬಾರ್ದಲ್ವ, ಅದಕ್ಕೆ ನಾನ್ ವೆಜ್ ಮಾಡೋಕ್ಕಿಂತ ಮುಂಚೆನೇ ಮಾಡಿ ಮುಗಿಸೋಣ ಅಂತ ಈ ಕಡೆ ಸ್ವಲ್ಪ ಪೊಂಗಲ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಬೇಳೆ ಸಾರು, ರೈಸು, ಚಿತ್ರಾನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನನ್ನ ಮಗಳು ವಿಡಿಯೋ ಶೂಟ್ ಮಾಡಿದ್ದಾಳೆ, ಒಂದು ಸ್ವಲ್ಪ ಎತ್ತರ ಪತ್ರ ತೆಗ್ದಿದ್ದಾಳೆ. ಆದರೂ ಪರವಾಗಿಲ್ಲ, ಚೆನ್ನಾಗಿ ತೆಗ್ದಿದ್ದಾಳೆ. ಇಲ್ಲಿ ಡ್ಯಾನ್ಸ್ ಮಾಡ್ಕೊತ ಹೋಗ್ತಿದ್ದಾಳೆ ನೋಡಿ. ಇನ್ನು ನಾವಂತೂ ಇವತ್ತು ಶನಿದ ತ್ರಯೋದಶಿ ಇತ್ತಂತ ನಾವು ಇಲ್ಲಿ ಶನಿ ಮಹಾತ್ಮ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಮನೆ ಪಕ್ಕನೇ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ತಿರ್ಬೋದು, ನವಗ್ರಹ ಅಂತೂ ತುಂಬ ದೊಡ್ಡದಿದೆ. ನನಗೆ ಈ ನವಗ್ರಹ ತುಂಬ ಇಷ್ಟ ಆಯಿತು. ಎಲ್ಲ ದೇವಸ್ಥಾನದಲ್ಲೂ ಎಷ್ಟು ಸಣ್ಣದಾಗಿ ಇಟ್ಟಿರ್ತಾರೆ, ಒಬ್ಬರು ಇಬ್ಬರು ಒಳಗೋದ್ರೆ ಮತ್ತು ಈಚೆ ಬರಬೇಕಷ್ಟೇ. ಇಲ್ಲಿ ಆ ಥರ ಎಲ್ಲ ತುಂಬ ಅಂದರೆ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಇನ್ನು ಶನಿ ಮಹಾತ್ಮ ಟೆಂಪಲ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನಗೆ ತುಂಬ ಖುಷಿ ಆಯಿತು, ಯಾಕಂದರೆ ಇನ್ನು ಹೊಸದಾಗಿ ಕಟ್ಟಿದ್ದಾರೆ. ಅದರಲ್ಲಿ ನಮ್ಮ ಮನೆ ಪಕ್ಕನೇ ಇದೆ ಅಲ್ವಾ, ಅದೊಂದು ನನಗೆ ಭಾಳ ಖುಷಿ ಆಯಿತು. ಇನ್ನು ದರ್ಶನ ಮುಗಿಯೋಷ್ಟೊತ್ತಿಗೆ ಇನ್ನು ನಾವು ಪ್ರದಕ್ಷಿಣೆ ಹಾಕೋಣ ಅಂತ ನಾನು, ಅಕ್ಕ, ತಮ್ಮ ಎಲ್ಲರೂ ಹೋಗಿದ್ದೀವಿ. ಯಾಕಂದರೆ ನನಗೆ ಮಡ್ಲಕ್ಕಿ ಹಾಕಿದ್ಮೇಲೆ ತಮ್ಮ, ಅಕ್ಕ ನನಗೆ ಬಿಟ್ಟು ಬರೋಕ್ಕಂತ ಬಂದಿದ್ದರು. ನಾವು ಶುಕ್ರವಾರ ಬಂದಿದ್ದೀವಿ, ಶನಿವಾರ ತ್ರಯೋದಶಿ ಇತ್ತು ಅಂತ ಶನಿ ಮಹಾತ್ಮ ಟೆಂಪಲ್ಗೆ ಬಂದಿದ್ವಿ. ಇನ್ನು ಇಲ್ಲಿ ಪೂಜೆ ಆದಮೇಲೆ ಪ್ರಸಾದ ತೊಗೊಂಡ್ವಿ. ಬರ್ತಾ ಬರ್ತಾ ಅಕ್ಕ ಮಕ್ಕಳಿಗೋಸ್ಕರ ಐಸ್ ಕ್ರೀಮ್ಸ್ ಕೊಡಿಸ್ತಾ ಇದ್ದಾಳೆ ಬೇಕ್ರಿ ಹತ್ರ. ಇನ್ನು ಮಕ್ಕಳೆಲ್ಲರೂ ಹೊರಗೆ ಹೋಗಿದ್ದೀವಿ ಅಂದರೆ ಅದಂತ ಮುಗೀತು ಅನ್ನೋ ಅಷ್ಟೊತ್ತಿಗೆ ನಮ್ಮ ಮನೆ ಹತ್ರ ಮಂಗಳವಾರ ದೇವಿಗೆ ಇದು ಮಾಡೋದಿತ್ತು, ಅಲಂಕಾರ ಅಂದರೆ ಜ್ಯೋತ್ ಮಾಡ್ತಾರಲ್ವ. ತೆಲುಗಲ್ಲಾದರೆ ಯಾಟ್ಲ ದೀಪಲ್ ಅಂತ ಅಂತಾರೆ, ಕನ್ನಡದಲ್ಲಿ ಜ್ಯೋತ ಮಾಡೋದು ಅಂತಾರೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಬ್ಬೊಬ್ಬರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ, ದೊಡ್ಡ ದೊಡ್ಡ ಮಾಡಿದ್ದಾರೆ ಜ್ಯೋತುಗಳು. ನನಗಂತೂ ಭಾಳ ಖುಷಿ ಆಯಿತು. ಬಟ್ ನಾನಿದು ನನ್ನ ಜೀವನದಲ್ಲಿ ಹೇಳಬೇಕಂದ್ರೆ ಇದು ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು. ನನಗೆ ಮಾಡೋಕ್ಕೆ ಅಷ್ಟೊಂದು ಬರಲ್ಲ. ಅಕ್ಕ ಬಂದಿರೋದ್ರಿಂದ ಮಾಡಿದ್ದೀನಿ. ಹಾಗೆ ಒಂದೆರಡು ಫೋಟೋಶೂಟ್ ತೆಗೆಸ್ಕೊಳ್ಳೋಣ ಅಂತ ಅಕ್ಕ ಹತ್ರ ಒಂದೆರಡು ಫೋಟೋಶೂಟ್ ತೆಗೆಸ್ಕೊಳ್ತಿದ್ದೀನಿ. ಇನ್ನಿಲ್ಲಿ ನಾವು ರೋಡಿಗೆ ಬರೋ ಅಷ್ಟೊತ್ತಿಗೆ ಒಬ್ಬೊಬ್ಬರು ತಲೆ ಮೇಲೆ ಇಟ್ಕೊಂಡಿದ್ದಾರೆ, ನಿಜವಾಗೂ ದೇವಿನ ಇಟ್ಕೊಂಡಿದ್ದಾರೇನೋ ಅನ್ನೋ ಅಷ್ಟಿದೆ. ಎರಡು ಕಡೆ ಸಾಲಿಲ್ಲ ನೋಡೋಕ್ಕೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಈ ಟೆಂಪಲ್ ಬಂದುಬಿಟ್ಟು ಕಾಟೇರಮ್ಮ ದೇವಸ್ಥಾನ ಅಂತ ಕರೀತಾರೆ. ಈ ದೇವಿಗೆ ಇವತ್ತು ತುಂಬ ಅಂದರೆ ತುಂಬ ಹಬ್ಬದ ಥರ ಮಾಡ್ತಿದ್ದಾರೆ. ವರ್ಷ ತುಂಬಿದೆ ಅಲ್ಲ, ಹಂಗಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಬೇಕು. ಹಾಗೆ ನಮ್ಮ ವಿಡಿಯೋ ಯಾರು ಮೊದಲನೇ ಸಲ ನೋಡೋಂಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ರೋಡಿಗಂತೂ ಇಡೀ ಊರೇ ಜನನೇ ತುಂಬ ಚೆನ್ನಾಗಿ ಮಾಡಿದೆ. ಫುಲ್ ಗ್ರ್ಯಾಂಡ್ ಅಂದರೆ ಗ್ರ್ಯಾಂಡ್ ಮಾಡಿದ್ದಾರೆ. ನಾನಂತೂ ಎಲ್ಲೂ ಈ ಥರ ನೋಡಿಲ್ಲ. ನನಗನ್ಸಿದ್ದೇನೆಂದರೆ ಎಲ್ಲರದ್ದು ದೊಡ್ಡ ದೊಡ್ಡ ಜ್ಯೋತುಗಳು ಮಾಡಿದ್ದಾರೆ, ಅಂದರೆ ದೀಪ, ದೊಡ್ಡ ದೊಡ್ಡ ದೀಪಗಳು ಮಾಡಿದ್ದಾರೆ. ನಾನಂತೂ ಸಣ್ಣದು, ಬಟ್ ನೋಡೋಣ ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಇನ್ನು ನಮ್ಮದೆಲ್ಲ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ಹಣ್ಣು ಕಾಯಿ ಮಾಡಿಸಿದ್ಮೇಲೆ ನಾನ್ ವೆಜ್ ಊಟನೇ ಇಲ್ಲೇ ಮಾಡಿಸಿದ್ದಾರೆ, ಅಂದರೆ ಮಟನ್ನು ಚಿಕನ್ ಊಟ. ನಮ್ಗೆ ಇಲ್ಲೇ ಊಟ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಇನ್ನು ಅಕ್ಕ ನಾನು ಮನೆಗೆ ಬರ್ತಿದ್ದೀವಿ. ಹೇಗೆ ಅನ್ನಿಸ್ತು? ಇಷ್ಟ ಆದರೆ ಲೈಕ್ ಕಾಮೆಂಟ್